Hello everyone. In today's class, let us study about Gauss-Seidel iteration method. Okay, before going to that, let us consider some results according to the previous methods what we have studied. That the Gauss elimination and Gauss-Jordan methods are direct method. And now we need to study about iterative method, that will be indirect method. Consider a matrix A, which is a square matrix. If the diagonal elements are greater than absolute values of the other elements, then we call that matrix as diagonally dominant matrix. See here, for the matrix A, we have the diagonal elements A11, AB22, C33, right? This A11 should be greater than sum of the absolute values of other two elements. That is, mod of A12 and mod of A13, we need to add these two. This addition should be less than the element A11. Similarly, B22 should be greater than, absolute value of B22 should be greater than the absolute values of sum of other two elements B21 and B23. Similarly, absolute value of C33 should be greater than absolute values of sum of C31 and C32. Okay, if the matrix is like this, then these types of matrix are called as diagonally dominant matrix. Can see here 10 1 1 1 10 1 1 1 10 is there, right? This is a square matrix. This will be diagonally dominant matrix because here the diagonal elements are greater than sum of the other two elements, right? ಸೊ ಅಬ್ಸಲ್ಯೂಟ್ ವ್ಯಾಲ್ಯೂಸನ್ನು ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕು, ಬಟ್ ಇಲ್ಲಿ ಯಾವುದೇ ನೆಗೆಟಿವ್ ವ್ಯಾಲ್ಯೂಸ್ ಇಲ್ಲ ಇರೋದ್ರಿಂದ ನಾವು ಡೈರೆಕ್ಟ್ಲಿ ಹೇಳ್ಬೋದು. ಆದರೆ ಇಲ್ಲಿ ನೋಡಿ 8 ಇದೆ ಡೈಗನಲ್ ಎಲಿಮೆಂಟಲ್ಲಿ, ಫಸ್ಟ್ ಎಲಿಮೆಂಟು 7 + 4 ಮಾಡಿದಾಗ 11 ಬರುತ್ತೆ. 8 ಈಸ್ ಲೆಸ್ ದೆನ್ 11. ದೇರ್ಫೋರ್ ಇಲ್ಲೇ ಗೊತ್ತಾಗುತ್ತೆ ಈ ಮ್ಯಾಟ್ರಿಕ್ಸ್ ಏನಿದೆ ಡೈಗನಲಿ ಡೊಮಿನೆಂಟ್ ಮ್ಯಾಟ್ರಿಕ್ಸ್ ಇಲ್ಲ. ಇದು 11ಗಿಂತ ಜಾಸ್ತಿ ಇದ್ದರೆ ಈ 8 ಇದ್ದಲ್ಲಿ ನಮ್ಗೆ ಆವಾಗ ಡೈಗನಲಿ ಡಾಮಿನೆಂಟ್ ಮ್ಯಾಟ್ರಿಕ್ಸ್ ಇದೆಯಾ ಅಂತ ಚೆಕ್ ಮಾಡ್ಬೋದಾಗಿತ್ತು. ಬಾಕಿ ಎರಡು ಕಂಡೀಷನ್ಸಿಗೆ ಸ್ಯಾಟಿಸ್ಫೈ ಆಗ್ತಾ ಇದೆ, ಬಟ್ ಇದಕ್ಕೆ ಆಗ್ತಾ ಇಲ್ಲ. ಸೊ ನಾಟ್ ಅ ಡೈಗನಲಿ ಡಾಮಿನೆಂಟ್. ಮೂರು ಅಂದರೆ ಡೈಗನಲಿಯಲ್ಲಿ ಇರುವಂಥ ಎಲ್ಲ ಎಲಿಮೆಂಟ್ಸಿಗೂ ಆ ಕಂಡೀಷನ್ ಹೋಗ್ಬೋದು. ಆದರೆ ಕೆಲವೊಂದ್ಸಲಿ ಏನಾಗುತ್ತೆ ಅಂತಂದರೆ ನಾನ್ ಡೈಗನಲಿ ಡಾಮಿನೆಂಟ್ ಮ್ಯಾಟ್ರೈಸಸ್ಸನ್ನು ಡೈಗನಲಿ ಡಾಮಿನೆಂಟ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಕೆಲವೊಂದು ಎಲಿಮೆಂಟರಿ ಆಪರೇಷನ್ಸನ್ನು ಕೆಲವೊಂದ್ಸಲಿ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಆದರೆ ಈ ಒಂದು ನಾವು ಏನು ಮಾಡಿದ್ವೋ ಅದು ರೋ ವೈಸ್ ಮಾಡ್ಬೋದಾದ್ರೆ ಮಾತ್ರ ನಮಗೆ ಆ ಒಂದು ಆಪ್ಷನ್ ನೆಕ್ಸ್ಟ್ ಮೆಥಡಲ್ಲಿ ಯೂಸ್ ಮಾಡ್ಬೋದು. ಆದರೆ ಕಾಲಮ್ ವೈಸ್ ಮಾಡಬೇಕು ಅಂತಂದರೆ ನಮಗೆ ಯಾವುದೇ ಮೆಥಡ್ಸು ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಓಕೆ, ಒಂದು ಸಿಸ್ಟಮನ್ನು ಕನ್ಸಿಡರ್ ಮಾಡಿ, ಆ ಸಿಸ್ಟಮಲ್ಲಿ ಇರುವಂತಹ ಕೊಯಿಫಿಷಿಯಂಟ್ ಮ್ಯಾಟ್ರಿಕ್ಸ್ ಎ ಏನಿದೆಯೋ ಅದು ಡಯಾಗನಲಿ ಡಾಮಿನೆಂಟ್ ಮ್ಯಾಟ್ರಿಕ್ಸ್ ಆಗಿತ್ತು ಅಂತಂದರೆ ಆ ಸಿಸ್ಟಮನ್ನೇ ನಾವು ಡಯಾಗನಲಿ ಡಾಮಿನೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಸೊ ಈಗ ನಾವು ಗಾಸ್-ಸೀಡೆಲ್ ಇಟರೇಷನ್ ಮೆಥಡನ್ನು ಸ್ಟಡಿ ಮಾಡೋಣ. ಸೊ ದಿಸ್ ಈಸ್ ಆ್ಯನ್ ಇಂಡೈರೆಕ್ಟ್ ಮೆಥಡ್, ಐ ಹ್ಯಾವ್ ಟೋಲ್ಡ್ ದಿಸ್. ಸೊ ಈ ಮೆಥಡನ್ನು ಸಾಲ್ವ್ ಮಾಡಬೇಕು ಅಂತಂದರೆ ನಮಗೆ ಫಸ್ಟ್ ಕಂಡೀಷನ್ ಏನು ಬೇಕಾಗುತ್ತೆ ಅಂತಂದರೆ ಕೊಟ್ಟಿರುವಂತಹ ಸಿಸ್ಟಮ್ಮು ಅದರಲ್ಲಿ ಇರುವಂತಹ ಕೊಯಿಫಿಷಿಯಂಟ್ ಮ್ಯಾಟ್ರಿಕ್ಸ್ ಎ ಏನಿರುತ್ತೋ ದಟ್ ಶುಡ್ ಬಿ ಡಯಾಗನಲಿ ಡಾಮಿನೆಂಟ್ ಸಿಸ್ಟಮ್. ದೇರ್ಫೋರ್ ಫಸ್ಟ್ ವಿ ನೀಡ್ ಟು ಚೆಕ್ ದ ಗಿವನ್ ಸಿಸ್ಟಮ್ ಆಫ್ ಇಕ್ವೇಷನ್ ಈಸ್ ಡಯಾಗನಲಿ ಡಾಮಿನೆಂಟ್ ಸಿಸ್ಟಮ್ ಆರ್ ನಾಟ್. If it is not, we need to make it a diagonally dominant system by interchanging the equations. Then only we can solve the system by using a Gauss-Seidel iteration method. Otherwise, we can't. If the given system of equation is a diagonally dominant system, then we need to solve these equations, system of equation, in that first equation for x, second equation for y, third equation for z.
ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟ್ ಇಕ್ವೇಷನ್ a1x plus b1y plus c1z equal to d1 ಇದೆ. ಸೆಕೆಂಡ್ ಇಕ್ವೇಷನ್ a2x plus b2y plus c2z equal to d2 ಇದೆ. ಥರ್ಡ್ ಇಕ್ವೇಷನ್ a3x plus b3y plus c3z equal to d3 ಇದೆ. ಈಗ ಇದರಲ್ಲಿರುವಂತಹ ಒಂದನೇ ಇಕ್ವೇಷನ್ a1x plus b1y plus c1z equal to d1 ಅನ್ನು ಎಕ್ಸಿಗೆ ಸಾಲ್ವ್ ಮಾಡಬೇಕು. ಎಕ್ಸಿಗೆ ಸಾಲ್ವ್ ಮಾಡೋದಂತಂದ್ರೆ ಏನು, ಒಂದು ಏನು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆಯೋ ಅಲ್ಲಿ ಎಕ್ಸ್ ಮಾತ್ರ ಇರಬೇಕು, ಬಾಕಿ ಎಲ್ಲ ಎಲಿಮೆಂಟ್ಸ್ ರೈಟ್ ಹ್ಯಾಂಡ್ ಸೈಡ್ಗೆ ಮೂವ್ ಆಗಬೇಕು. ಮೂವ್ ಮಾಡಿದಾಗ ಏನು ಬರುತ್ತೆ ಅಂದರೆ d1 ಮೈನಸ್ ಈ ಕಡೆ ಇದು ಮೈನಸ್ ಯಾಕೆ ಬರ್ತಿದೆ ಅಂತಂದರೆ ಇಲ್ಲಿ ಪ್ಲಸ್ ಇದೆ, ಅದು ಪ್ಲಸ್ b1y ಈ ಕಡೆ ಹೋದ್ ಕೂಡ ಮೈನಸ್ b1y ಆಯಿತು, ಪ್ಲಸ್ c1z ಈ ಕಡೆ ಹೋದ್ ಕೂಡ ಮೈನಸ್ c1z ಆಯಿತು. ದಟ್ ಈಸ್ ಈಕ್ವಲ್ ಟು a1x ಬಂತು. ಅಗೇನ್ a1 ಅನ್ನ ಈ ಕಡೆ ತಗೊಬಂದ್ರೆ ಅದು ಡಿವೈಡೆಡ್ ಬೈ a1 ಆಯಿತು, ಬಿಕಾಸ್ ಮಲ್ಟಿಪ್ಲಿಕೇಶನ್ ಇದೆ. ಸೊ ಆ ಥರ ನಾವು ಮಾಡಿದಾಗ ನಮಗೆ ವ್ಯಾಲ್ಯೂ ಆಫ್ ಎಕ್ಸ್ ಸಿಗತ್ತೆ. ಅದೇ ರೀತಿ ಸೆಕೆಂಡ್ ಇಕ್ವೇಷನನ್ನು ನಾವು ವ್ಯಾಲ್ಯೂ ಆಫ್ ವೈಗೆ ಮಾಡಬೇಕು, ಥರ್ಡ್ ಇಕ್ವೇಷನನ್ನು ನಾವು ವ್ಯಾಲ್ಯೂ ಆಫ್ ಝಡ್ಗೆ ಮಾಡಬೇಕಾಗತ್ತೆ. ಓಕೆ, ಸೊ ಈ ಥರ ಫಸ್ಟ್ ಇಕ್ವೇಷನ್, ಸೆಕೆಂಡ್ ಇಕ್ವೇಷನ್, ಥರ್ಡ್ ಇಕ್ವೇಷನನ್ನು ಎಕ್ಸ್ ವೈ ಝಡ್ಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಅದಾದ ಮೇಲೆ ಇನಿಷಿಯಲ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ವಿ ನೀಡ್ ಟು ಟೇಕ್. ಸೊ x0, y0 and z0 are the initial approximations that we are taking. First, usually we take initial values as 0. We call initial approximates are 0. Find the other approximate values of x, y, z using these three equations. First, we need to take x0 or x0, y0, z0 as 0. After that, x1, the first iteration, x1 will be this d1 as it is minus b1. In the place of y, we need to take the first iterated value y0 minus c1z is there. Again, in the place of z, we need to take z0, which is 0, divided by a1 as it is. That is the value of first iterated value x1. After that, from equation 2, we have d2 minus a2x minus c2z divided by b2, right? Here d2, which is a constant, minus a2 into, here x is there. We need to take the value of x, which is already get by first iterated value x1, minus here c2 z we have not a finding for the first iteration, that's why we need to take z0 from this first iteration initial approximate value. Similarly, after that we need to find z of 1. From this equation d3 minus a3, x value we have already obtained from first iteration x1 minus b3. Here y, for y also we have taken or we got the first iterated value, therefore that we need to take y1 divided by c3 as it is. Like that we need to find out x1, y1, z1. These are the first iterated values. Similarly, second iterated value 1 by a1 d1 minus b1, here y1 and z1 respective terms we need to take for respective terms. y2 ge a2, but x2 we need to take because we have already find the value of x2, that we need to take. z1 we didn't get, last approximated value, which is first one, and that we need to take. Similarly, finding z2, for that we have x2 and y2 already found, so that you can take. Like that we need to find out all the iterations up to the actual root what we need to find. Okay, so in general, by using three equations, can find the general equations like this. We can write in terms of r, or you can take in terms of n also. So here x raised to second iteration, if it is the value of n plus 1 or r plus 1, d1 minus b1, here minus 1 is there compared to this, and here also compared to this minus 1 is there. r plus 1 minus 1 r, here r. Okay, like this we found for y and z also. This process of iteration is continued until the
convergence is assumed. So the problems repeat the above process up to the given accuracy ಅಂತ ನಾವು ಹೇಳ್ತೀವಿ. ನೋಡಿ, ಈಗ ಇಲ್ಲೊಂದು ಪ್ರಾಬ್ಲಮ್ ಅನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ, ವಿ ನೀಡ್ ಟು ಚೆಕ್ ದ ಗಿವನ್ ಸಿಸ್ಟಮ್ ಆಫ್ ಇಕ್ವೇಷನ್ ಇಸ್ ಡಯಾಗ್ನಲಿ ಡಾಮಿನೆಂಟ್ ಆರ್ ನಾಟ್. 5 here, 2 here, 1 here, 2 plus 1 is 3, 5 is greater than 3. ಫಸ್ಟ್ ಇಕ್ವೇಷನ್ಗೆ ಓಕೆ. ಸೆಕೆಂಡ್ ಇಕ್ವೇಷನಲ್ಲಿ ಡಯಾಗ್ನಲ್ ಎಲಿಮೆಂಟ್ ಅಂತಂದರೆ 4 ಬರುತ್ತೆ. ಹಿಯರ್ ಈಸ್ 1, ಹಿಯರ್ ಈಸ್ 2, 1 plus 2 3, 4 is greater than 3, which is also okay. Then here also 1 is there coefficient, here 2 is there, 5 is there. So 2 plus 1 again 3, 5 is greater than 3, therefore the given system is diagonally dominant system. Therefore we can use Gauss-Seidel iteration method to solve the system 1. We need to solve first equation for x, second equation for y, third equation for z. x ಗೆ ಇದನ್ನು ಸಾಲ್ವ್ ಮಾಡಿದ್ರೆ 5x equal to 12 minus 2y minus z ಆಯಿತು. So therefore x equal to 1 by 5 into 12 minus 2y minus z, like this. For y will get 4y equal to 15 minus 2z minus x. Therefore y equal to 1 by 4 into 15 minus 2z minus x. Similarly for z we need to take the equation 3, which is 5z equal to 20 minus 2y minus x. Therefore z equal to 1 by 5 times 20 minus 2y minus x, like this. So ಈಗ ನಾವು ಫಸ್ಟ್ ಇನಿಷಿಯಲ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ಅನ್ನು ತಗೊಳ್ಬೇಕು. that we take as 0 0 0 according to the method. After that substituting the values, x ಗೆ 1 by 5 12 minus 2 into y initial value 0 ಇದೆ minus z ಅಂದರೆ 12 by 5 ಆಯಿತು. ಅದು ಫಸ್ಟ್ x ನ ವ್ಯಾಲ್ಯೂ, ಫಸ್ಟ್ ಇಟರೇಷನ್ ವ್ಯಾಲ್ಯೂ. y ವ್ಯಾಲ್ಯೂ ಫಸ್ಟ್ ಇಟರೇಷನ್ ಅಲ್ಲಿ 1 by 4, 15 ಮೈನಸ್ x ಆಲ್ರೆಡಿ ಆಪ್ಟೇನ್ ಆಗಿರುತ್ತೆ ವ್ಯಾಲ್ಯೂ ಫಸ್ಟ್ ಇಟರೇಷನ್ ಅಲ್ಲಿ. ಆ ವ್ಯಾಲ್ಯೂನ ಇಲ್ಲಿ ಹಾಕೊಳ್ಳಿ, ಬಟ್ ಝಡ್ಗೆ ಯಾವುದೇ ವ್ಯಾಲ್ಯೂ ಆಪ್ಟೇನ್ ಆಗಿರೋದೇ ಇರೋದಕ್ಕೆ 0ವನ್ನು ಹಾಕೊಳ್ಳೋದು. 2 into 0 ಆಯಿತು ಇಲ್ಲಿ. ಓಕೆ. ಸಿಮಿಲರ್ಲಿ ಝಡ್ಗೆ 1 by 5, 20 ಮೈನಸ್ ಎಕ್ಸಿಗೆ ಇಲ್ಲಿ ಆಪ್ಟೇನ್ ಆಗಿರುತ್ತೆ, ದಟ್ ಈಸ್ ಫ್ರಮ್ ಫಸ್ಟ್ ಇಟರೇಷನ್. ಆ ವ್ಯಾಲ್ಯೂವನ್ನು ಹಾಕೋಬೇಕು. ವೈಗೂ ಕೂಡ ಫಸ್ಟ್ ಇಟರೇಷನ್ ಅಲ್ಲಿ ಆಪ್ಟೇನ್ ಆಗಿರುತ್ತೆ, ಆ ವ್ಯಾಲ್ಯೂವನ್ನು ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮಗೆ ವ್ಯಾಲ್ಯೂಸ್ ಏನು ಸಿಗುತ್ತೋ ಅದು ಫಸ್ಟ್ ಇಟರೇಷನ್ ವ್ಯಾಲ್ಯೂಸ್ ಫಾರ್ x1 y1 and z1. ಓಕೆ. ವ್ಯಾಲ್ಯೂಸ್ ಫಾರ್ x, y and z, ಅದನ್ನು ನಾವು x1 y1 z1 ಅಂತ ಬರೀತೀವಿ. ಸಿಮಿಲರ್ಲಿ ಸೆಕೆಂಡ್ ಇಟರೇಷನ್ಗೆ ಫೈಂಡ್ ಔಟ್ ಮಾಡ್ಕೊಳ್ಳೋದು, ಥರ್ಡ್ ಇಟರೇಷನ್ ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ, ಫೋರ್ತ್ ಫಿಫ್ತ್ ಎಲ್ಲಿವರೆಗೆ ಮಾಡಬೇಕು, ಕನ್ವರ್ಜೆನ್ಸ್ ಆಕರ್ಸ್ವರೆಗೆ ಮಾಡಬೇಕು. ನೋಡಿ, x5 ನಾನು 5 ಇಟರೇಷನ್ಸ್ ತನಕ ಮಾಡಿದ್ದೀನಿ. x5 ವ್ಯಾಲ್ಯೂ 0.9941 ಬರ್ತಾ ಇದೆ. 99 is nearly equal to 1, ಸೊ x ವ್ಯಾಲ್ಯೂ ಇಸ್ 1 ಅಂತ ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ. ಸಿಮಿಲರ್ಲಿ y ನೋಡಿ, ನಾನು ಅಪ್ ಟು 5 ಮಾಡಿದಾಗ ನನಗೆ 2.000 ಬರ್ತಾ ಇದೆ. ನಿಯರ್ಲಿ ಈಕ್ವಲ್ ಟು 2 ಇರೋದಕ್ಕೆ y ವ್ಯಾಲ್ಯೂ 2 ಅಂತ ವಿ ಕ್ಯಾನ್ ಕನ್ಕ್ಲೂಡ್. z ವ್ಯಾಲ್ಯೂ ನೋಡಿ, ನಾನು 3.00 ಬಂದ ಕೂಡಲೇ ಸ್ಟಾಪ್ ಮಾಡಿದ್ದೀನಿ. ಅದು ನಿಯರ್ಲಿ ಈಕ್ವಲ್ ಟು 3 ಇರೋದು, ಅಂದರೆ ಡೈರೆಕ್ಟ್ ಕನ್ವರ್ಜೆನ್ಸ್ ಆಗೋ ತನಕ ನಾವು ಮಾಡಬೇಕಾಗತ್ತೆ. ಅದರದ್ದು ಹಿಂದಿನ ವ್ಯಾಲ್ಯೂಸನ್ನು ನೀವು ನೋಡಿದಾಗ, ಅಂದರೆ ಫಿಫ್ತ್ ಅಲ್ಲ ಫೋರ್ತ್ ಇಟರೇಷನ್ ನೋಡಿದಾಗ ನಿಯರ್ಲಿ ಈಕ್ವಲ್ ಬರಬೇಕು, ನಮಗೆ ಬರ್ತಾ ಇಲ್ಲ, ತುಂಬ ಡಿಫ್ರೆನ್ಸ್ ಆಗ್ತಾ ಇದೆ ಅಂತಂದರೆ ಕನ್ವರ್ಜ್ ಆಗೋ ತನಕ ಕಂಟಿನ್ಯೂ ಮಾಡಿಕೊಂಡು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥದ್ದು. ಓಕೆ. ದಿಸ್ ಈಸ್ ಅಬೌಟ್ ದ problem. Like this we need to find out the solution for the given system of equations. Am I clear? Okay, go through the video again for your clarity. If you are not understanding the concept, you can ask me. Okay, let us continue in the next class.